ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಾಲಿಡ್ ಸೊಲ್ಯೂಷನ್ ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್. ಯಾಕೆಂದರೆ ನೆಕ್ಸ್ಟ್ ಬರುವಂಥ ಫೇಸ್ ಡಯಾಗ್ರಾಮ್ ಕಾನ್ಸೆಪ್ಟಲ್ಲಿ ಇದು ಬೇಸಿಕ್ ಕಾನ್ಸೆಪ್ಟ್ ಅಂದ್ಬಿಟ್ಟು ಸಾಲಿಡ್ ಸೊಲ್ಯೂಷನ್ ಅನ್ನೋದು. ನೆಕ್ಸ್ಟ್ ಐರನ್ ಕಾರ್ಬನ್ ಡಯಾಗ್ರಾಮ್ ಆಗಿರ್ಬೋದು, ಇಲ್ಲ ಹೀಟ್ ಟ್ರೀಟ್ಮೆಂಟ್, ಇವೆಲ್ಲದಕ್ಕೂ ಇದು ಬೇಸಿಕ್ ಅಂದ್ಬಿಟ್ಟು. ಸೊ ಫಸ್ಟ್ ಆಫ್ ಆಲ್ ನಾವು ಇದರ ಡೆಫಿನೇಷನ್ ನೋಡೋದಾದರೆ, ವಾಟ್ ಈಸ್ ಸಾಲಿಡ್ ಸೊಲ್ಯೂಷನ್ ಅಂದ್ಬಿಟ್ಟು ಡೆಫಿನೇಷನ್, that is when the liquid solution of two metals crystallizes and if a solid of only single crystal structure forms, then a solid solution has formed. Friends, idu solid solution definition. When the liquid solution of two metal crystallizes and if a solid of only single crystal structure forms, then a solid solution has formed. So ಇದು ಅರ್ಥ ಬಂದ್ಬಿಟ್ಟು, ಒಂದು ನೀವು ಈ ಮೋಲ್ಟೆನ್ ಸ್ಟೇಟಲ್ಲಿ ಟೂ ಎಲಿಮೆಂಟ್ಸ್ ಇದ್ದಾವೆ ಅಂದ್ಕೊಳ್ಳಿ. ದಿಸ್ ಈಸ್ ಇನ್ ಮೋಲ್ಟೆನ್ ಕಂಡೀಷನ್. ಸೇ ಮೆಟಲ್ ಎ ಪ್ಲಸ್ ಬಿ, ಎ ಆ್ಯಂಡ್ ಬಿ ನಾನು ರ್ಯಾಂಡಮ್ ಆಗಿ ಯಾವುದೋ ಒಂದೆರಡು ಮೆಟಲ್ನ ತೊಗೊಂಡಿದ್ದೀನಿ. ದಟ್ ಈಸ್ ಇನ್ ಲಿಕ್ವಿಡ್ ಸ್ಟೇಟಲ್ಲಿ ಎರಡು ಇದ್ದಾವೆ. ಸೊ ಡ್ಯೂರಿಂಗ್ ಸಾಲಿಡಿಫಿಕೇಶನ್ ಆರ್ ಡ್ಯೂರಿಂಗ್ ಕ್ರಿಸ್ಟಲೈಸೇಷನ್ ಅಟ್ ರೂಮ್ ಟೆಂಪರೇಚರಲ್ಲಿ ನೀವು ಅಟಾಮಿಕ್ ಅರೇಂಜ್ಮೆಂಟು ಇದರದ್ದು ಯಾವ ರೀತಿ ಇರುತ್ತೆ ಅಂತಂದರೆ, ಯಾವ ರೀತಿ ಕಾಣುತ್ತಂದರೆ, ಸೊ ಇದರಲ್ಲಿ ಎ ಪ್ಲಸ್ ಬಿ ಎರಡು ಮೆಟಲ್ ಇರೋದ್ರಿಂದ ನೋಡಿ ಇಲ್ಲಿ ಗೊತ್ತಾಗುತ್ತೆ. ದಿಸ್ ಇಸ್ ದ ಅಟಾಮಿಕ್ ಅರೇಂಜ್ಮೆಂಟ್. ಫ್ರೆಂಡ್ಸ್, ಇದರಲ್ಲಿ ಎ ಬಂದುಬಿಟ್ಟು ಎ ಈಸ್ ಸಾಲ್ವೆಂಟ್ ಆ್ಯಂಡ್ ದಿಸ್ ಈಸ್ ಸಲ್ಯೂಟ್. ಹಿಯರ್ ಸಲ್ಯೂಟ್ ಈಸ್ ರೀಪ್ಲೇಸ್ಡ್ ಸಾಲ್ವೆಂಟ್ ಪೊಸಿಷನ್. ಸೊ ಹೇಗೆ ಅಂತಂದರೆ, ಸೊ ಈ ರೆಡ್ ಕಲರ್ ಆಟಮ್ಸ್ ಬಂದುಬಿಟ್ಟು ಸೊಲ್ಯೂಟ್ ಆಟಮ್ಸ್ and this white color atoms are solvent. So starting ನಾವಿಲ್ಲಿ ಒಂದು ಮೋಲ್ಟೆನ್ ಸ್ಟೇಟಲ್ಲಿ ಟೂ ಮೆಟಲ್ಸ್ನ ತೊಗೊಂಡಿದ್ವಿ, ದಟ್ ಈಸ್ ಎ ಆ್ಯಂಡ್ ಬಿ ಅನ್ನೋದು. ಇದರಲ್ಲಿ ಎ ಬಂದುಬಿಟ್ಟು ಸಾಲ್ವೆಂಟ್ ಆ್ಯಂಡ್ ಬಿ ಬಂದುಬಿಟ್ಟು ಸೊಲ್ಯೂಟ್. ಡ್ಯೂರಿಂಗ್ ಕ್ರಿಸ್ಟಲೈಸೇಷನ್ ಆರ್ ಸಾಲಿಡಿಫಿಕೇಶನ್ ಆರ್ ಫ್ರೀಸಿಂಗ್ ಅಟ್ ರೂಮ್ ಟೆಂಪರೇಚರ್ ನೀವು ಇದ್ರದ್ದು ಅಟಾಮಿಕ್ ಅರೇಂಜ್ಮೆಂಟ್ ಯಾವ ರೀತಿ ಇರುತ್ತೆ ಅಂದರೆ, ಈ ಎ ಆಟಮ್ ಜಾಗದಲ್ಲಿ ಬಿ ಆಟಮ್ ಬಂದು ಕುಳಿತಿದೆ. ನೀವು ನೋಡ್ಬೋದು, ಈ 4 ಬಿ ಆಟಮ್ ಲೊಕೇಶನ್ ಬಂದುಬಿಟ್ಟು ಈ ರೀತಿ ಇದೆ. ಸೊ ಇದನ್ನೇ ನಾವು ಸಾಲಿಡ್ ಸೊಲ್ಯೂಷನ್ ಅಂತ ಕರೆಯೋದು ಫ್ರೆಂಡ್ಸ್. ಸೊ ಇದು ಯಾವ ರೀತಿ, ಈ ಪ್ರಪೋರ್ಷನ್ ಯಾವ ರೀತಿ ಇರುತ್ತೆ, ಈ ರೆಡ್ ಆಟಮ್ಸ್ ಆ್ಯಂಡ್ ವೈಟ್ ಆಟಮ್ಸ್ ಆ್ಯಂಡ್ ಎ ಆ್ಯಂಡ್ ಬಿ ಆಟಮ್ಸ್ ಯಾವ ರೀತಿ ಇರುತ್ತೆ ಅಂತಂದ್ಬಿಟ್ಟು, ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ, ನೀವು ಇಲ್ಲಿ ಎ ಆ್ಯಂಡ್ ಬಿ ಯಾವ ಪ್ರಪೋರ್ಷನಲ್ಲಿ ನೀವು ತಗೊಂಡಿರ್ತೀರಿ, ಸೊ ಅದ್ರ ಮೇಲೆ ಈ ಒಂದು ಅರೇಂಜ್ಮೆಂಟ್ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇದಕ್ಕೆ ಎಕ್ಸಾಂಪಲ್ಸ್ ಯಾವ್ದು ಹೇಳ್ಬೋದು ಅಂದರೆ, ಆಲ್ಫಾ ಬ್ರಾಸ್ ಅಂದ್ಬಿಟ್ಟು. ಸೊ ಆಲ್ಫಾ ಬ್ರಾಸ್ ಏನು ಅಂದರೆ, ಇಟ್ ಕಂಟೈನ್ಸ್ ಕಾಪರ್ ಪ್ಲಸ್ ಜಿಂಕ್ ಫ್ರೆಂಡ್ಸ್. ಇಲ್ಲಿ ಇನ್ನೊಂದು ಏನು ನೆನಪಿಟ್ಕೊಳ್ಬೇಕಂದ್ರೆ, ಈ ಎ ಆ್ಯಂಡ್ ಬಿ ಇದರ ಕ್ರಿಸ್ಟಲ್ ಸ್ಟ್ರಕ್ಚರ್ ಏನಿರುತ್ತೆ, ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದು ಕ್ರಿಸ್ಟಲ್ ಸ್ಟ್ರಕ್ಚರ್ ಫಾರ್ಮ್ ಆಗಿರುತ್ತೆ ಸಾಲಿಡ್ ಸೊಲ್ಯೂಷನ್ ಡೆಫಿನೆಟ್ ಆಗಿ. ಸೊ ಇಲ್ಲಿ ನೋಡಿ, ಕಾಪರ್ ಸ್ಟ್ರಕ್ಚರ್ ಬಂದುಬಿಟ್ಟು, ಕ್ರಿಸ್ಟಲ್ ಸ್ಟ್ರಕ್ಚರ್ ಬಂದುಬಿಟ್ಟು FCC ಆ್ಯಂಡ್ ಜಿಂಕ್ ಬಂದುಬಿಟ್ಟು HCP. ಸೊ ನಮಗೆ ಫೈನಲ್ ಪ್ರಾಡಕ್ಟ್ ಏನು ಬಂದಿಲ್ಲಿ, ದಟ್ ಈಸ್ ಸಾಲಿಡ್ ಸೊಲ್ಯೂಷನ್ ಆಲ್ಫಾ ಬ್ರಾಸ್ ಕ್ರಿಸ್ಟಲ್ ಸ್ಟ್ರಕ್ಚರ್ ಬಂದುಬಿಟ್ಟು ಸೊ FCC. ಸೊ ಇದು ಸಾಲಿಡ್ ಸೊಲ್ಯೂಷನ್ ಫ್ರೆಂಡ್ಸ್. ಆ್ಯಂಡ್ ಇನ್ನೂ ಬೇರೆ ಎಕ್ಸಾಂಪಲ್ಸ್ ನೋಡೋದಾದರೆ
ಆಸ್ಟನೈಟ್, ಫೆರೈಟ್. ಸೊ ಇವು ಸಹ ಸಾಲಿಡ್ ಸೊಲ್ಯೂಷನ್ ಫ್ರೆಂಡ್ಸ್. ಆ ಸಾಲಿಡ್ ಸೊಲ್ಯೂಷನಲ್ಲಿ ಟೈಪ್ಸ್ ನೋಡೋದಾದರೆ ದೇರ್ ಆರ್ ಟೂ ಟೈಪ್ಸ್ ಆಫ್ ಸಾಲಿಡ್ ಸೊಲ್ಯೂಷನ್. ಫಸ್ಟ್ ಒನ್ ಈಸ್ ಸಬ್ಸ್ಟಿಟ್ಯೂಷನಲ್ ಸಾಲಿಡ್ ಸೊಲ್ಯೂಷನ್. Substitutional solid solution. So what is this substitution solid solution andre, when atoms of the solute element substitute the atoms of solvent in its crystal structure anbiಟ್ಟು friends. So definition ಏನಂದ್ರೆ, when atoms of the solute element substitute the atoms of solvent in its crystal structure. ಸೊ ಇದಕ್ಕೆ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಸೊ ಕಾಪರ್ ನಿಕ್ಕಲ್. ಸೊ ಈ ಕಾಪರ್ ಅಂಡ್ ನಿಕ್ಕಲ್ ಇವೆರಡು ಸಬ್ಸ್ಟಿಟ್ಯೂಷನ್ ಸಾಲಿಡ್ ಸೊಲ್ಯೂಷನ್ಗೆ ಎಕ್ಸಾಂಪಲ್ಸ್. ಸೊ ಅಟಾಮಿಕ್ ಅರೇಂಜ್ಮೆಂಟ್ ಯಾವ ರೀತಿ ಇರುತ್ತೆ ಅಂತ ತೋರಿಸಿ ನೋಡಿ. ಸೊ ಯು ಕನ್ಸಿಡರ್ ದೀಸ್ ಆರ್ ದ ಆಟಮ್ಸ್. Yes, this here copper is solvent and nickel is solute. ಅಂದರೆ ಈ ಸಾಲ್ವೆಂಟ್ ಜಾಗದಲ್ಲಿ ಈ ಸೊಲ್ಯೂಟ್ ಆಟಮ್ಸ್ ಹೋಗಿ ಆಕ್ಯುಪೈ ಮಾಡ್ಕೊತವೆ. ಸೊ ಈ ರೀತಿ ನಾನು ಇದಕ್ಕಿಂತ ಮುಂಚೆ ಡ್ರಾ ಮಾಡಿದ್ದಲ್ಲ, ಸೇಮ್ ಅದೇ ರೀತಿನೇ ಇದನ್ನು ಸಹ ಈ ರೀತಿ ಸಾಲ್ವೆಂಟ್ ಪ್ಲೇಸಲ್ಲಿ ಸೊಲ್ಯೂಟ್ ಆಟಮ್ ಬಂದ್ಬಿಟ್ಟು ಕುಳಿತಿದೆ ಫ್ರೆಂಡ್ಸ್. ಸೊ ಇದು ಕಾಪರ್ ನಿಕ್ಕಲ್. ಇದು ಯೂನಿಟ್ ಸೆಲ್ಲಲ್ಲಿ ಯಾವ ರೀತಿ ಕಾಣುತ್ತೆ ಅಂದರೆ, ನಿಮ್ಗೊಂದು ಯೂನಿಟ್ ಸೆಲ್ ಡ್ರಾ ಮಾಡ್ತಾ ಇದ್ದೀನಿ ಇಲ್ಲಿ. ನಮಗೆ ಗೊತ್ತಿದೆ ಇನ್ನು ಎಫ್ ಸಿ ಸಿನಲ್ಲಿ, ಯಾಕಂದರೆ ಕಾಪರ್ ಕ್ರಿಸ್ಟಲ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಎಫ್ ಸಿ ಸಿನಲ್ಲಿ ನಮಗೆ ಅಟಾಮಿಕ್ ಅರೇಂಜ್ಮೆಂಟ್ ಗೊತ್ತಿದೆ. ಅದು 8 ಕಾರ್ನರ್ಸಲ್ಲಿ 8 ಆಟಮ್ಸ್ ಆ್ಯಂಡ್ 6 ಫೇಸಲ್ಲಿ 6 ಫೇಸ್ ಸೆಂಟ್ರಲ್ಲಿ 6 ಆಟಮ್ಸ್ ಇರುತ್ತೆ. ಸೊ ಈಗ ಸಿನ್ಸ್ ದಿಸ್ ಕಾಪರ್ ಕಂಟೈನ್ಸ್ ನಿಕ್ಕಲ್ ಆಲ್ಸೋ, ಸೊ ನಿಕ್ಕಲ್ ಆಟಮ್ ಸಹ ಇನ್ ಡಿಫ್ರೆಂಟ್ ಪ್ಲೇಸಲ್ಲಿ ಲೊಕೇಟ್ ಆಗುತ್ತೆ. ಹೇಗೆ ಅಂತಂದರೆ, ನೋಡಿ ಫ್ರೆಂಡ್ಸ್, ಇಲ್ಲಿ ನಿಕ್ಕಲ್ ಆಟಮ್ ಬಂದ್ಬಿಟ್ಟು ಈ 2 ಕಾರ್ನರಲ್ಲಿದೆ, ಹಾಗೂ ಈ ಒನ್ ಫೇಸ್ ಸೆಂಟ್ರಲ್ ಸಹ ಈ ನಿಕ್ಕಲ್ ಆಟಮ್ ಕಾಪರ್ ಆಟಮ್ನ ಸಬ್ಸ್ಟಿಟ್ಯೂಟ್ ಮಾಡಿದೆ. ಆ್ಯಕ್ಚುಲಿ ಇಲ್ಲಿ ನಾರ್ಮಲಿ ಜಸ್ಟ್ ಕಾಪರ್ ಅಂತ ತೊಗೊಂಡ್ರೆ ಎಲ್ಲ 8 ಕಾರ್ನರ್ಸಲ್ಲೂ ಕಾಪರ್ ಆಟಮ್ ಆ್ಯಂಡ್ 6 ಫೇಸಲ್ಲೂ ಕಾಪರ್ ಆಟಮ್ ಇರಬೇಕಾಯಿತು. ಸಿನ್ಸ್ ಇಟ್ ಕಂಟೈನ್ಸ್ ನಿಕ್ಕಲ್ ಆಸ್ ಸೊಲ್ಯೂಟ್ ಆಟಮ್, ಸೊ ನಿಕ್ಕಲ್ ಆಟಮ್ ಈ ಕಾಪರ್ ಕಾರ್ನರ್ ಆಟಮ್ಸ್ ಅಂಡ್ ಮತ್ತು ಈ ಫೇಸ್ ಸೆಂಟರ್ಲಿರುವಂಥ ಕಾಪರ್ ಆಟಮ್ನ ರೀಪ್ಲೇಸ್ ಮಾಡಿದೆ. ಸೊ ಇಲ್ಲಿ ಈ 3 ನಿಕ್ಕಲ್ ಆಟಮ್ ಲೊಕೇಟ್ ಆಗಿದೆ. ಇನ್ನು ರಿಮೈನಿಂಗಲ್ಲಿ ಕಾಪರ್ ಇರುತ್ತೆ ಫ್ರೆಂಡ್ಸ್, ಈ ರೀತಿ ಇರುತ್ತೆ. ಆ್ಯಂಡ್ ಈ ಹಿಯರ್ ಫೇಸ್ ಸೆಂಟ್ರಲ್ಲಿ ಈ ರೀತಿ ಇರುತ್ತೆ. ಆ್ಯಂಡ್ ದಿಸ್ ಈಸ್ ದ ಸಬ್ಸ್ಟಿಟ್ಯೂಷನಲ್ ಸಾಲಿಡ್ ಸೊಲ್ಯೂಷನ್ ಫ್ರೆಂಡ್ಸ್. ಆ್ಯಂಡ್ ಬೇಸ್ಡ್ ಆನ್ ಅರೇಂಜ್ಮೆಂಟ್ ಆಫ್ ಆಟಮ್, ದಿಸ್ ಸಬ್ಸ್ಟಿಟ್ಯೂಷನಲ್ ಸಾಲಿಡ್ ಸೊಲ್ಯೂಷನ್ ಇಸ್ classified as 2 types again: ordered substitutional solid solution and disordered substitutional solid solution ಅಂದ್ಬಿಟ್ಟು. ಸೊ ಆರ್ಡರ್ಡ್ ಅಂತಂದರೆ ಯಾವ ರೀತಿ ಇರುತ್ತೆ ಅಂದರೆ, ಈ ಸೊಲ್ಯೂಟ್ ಆಟಮ್ಸು ಅರೇಂಜ್ಮೆಂಟು ರೆಗ್ಯುಲರ್ ಮ್ಯಾನರಲ್ಲಿ ಇರುತ್ತೆ. ಈಗ ನೀವು ಇದನ್ನು ನೋಡ್ಬೋದು, ಇದು ಡಿಸಾರ್ಡರ್ಡ್ ಸಬ್ಸ್ಟಿಟ್ಯೂಷನಲ್ ಸಾಲಿಡ್ ಸೊಲ್ಯೂಷನ್ಗೆ ಎಕ್ಸಾಂಪಲ್ ಆಗುತ್ತೆ. ಆರ್ಡರ್ಡ್ ಬಂದ್ಬಿಟ್ಟು ಒಂದು ರೆಗ್ಯುಲರ್ ಮ್ಯಾನರಲ್ಲಿ ಸೊಲ್ಯೂಟ್ ಆಟಮ್ ಆಕ್ಯುಪೈ ಆಗಿರುತ್ತೆ. ಅದಕ್ಕೆ ನಾನು ಇಲ್ಲಿ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ, ಈ ಅಟಾಮಿಕ್ ಅರೇಂಜ್ಮೆಂಟ್ ಡ್ರಾ ಮಾಡ್ತಾ ಇದ್ದೀನಿ ನೋಡಿ. ಸೊ ದಿಸ್ ಈಸ್ ಎಕ್ಸಾಂಪಲ್ ಆಫ್ ಡಿಸಾರ್ಡರ್ಡ್ ಸಬ್ಸ್ಟಿಟ್ಯೂಷನಲ್ ಸಾಲಿಡ್ ಸೊಲ್ಯೂಷನ್. ಸೊ SSS ಅಂದರೆ ಸಬ್ಸ್ಟಿಟ್ಯೂಷನಲ್ ಸಾಲಿಡ್ ಸೊಲ್ಯೂಷನ್ ಫ್ರೆಂಡ್ಸ್. ಸೊ ಆರ್ಡರ್ಡ್ಗೆ ಯಾವ ರೀತಿ ಇರುತ್ತೆ ಅಂದರೆ,
ನೋಡಿ ಫ್ರೆಂಡ್ಸ್, ಇದು ಸೊಲ್ಯೂಟ್ ಆಟಮ್. ಸೊ ಈ ರೀತಿ ಒಂದು ರೆಗ್ಯುಲರ್ ಮ್ಯಾನರಲ್ಲಿ ಆಟಮ್ ಅರೇಂಜ್ಮೆಂಟ್ ಇರುತ್ತೆ. ಸೊ ಇದು ಆರ್ಡರ್ಡ್ ಸಬ್ಸ್ಟಿಟ್ಯೂಷನಲ್ ಸಾಲಿಡ್ ಸೊಲ್ಯೂಷನ್ ಫ್ರೆಂಡ್ಸ್. ಆರ್ಡರ್ಡ್ ಸಬ್ಸ್ಟಿಟ್ಯೂಷನ್ ಸಾಲಿಡ್ ಸೊಲ್ಯೂಷನ್ ಫ್ರೆಂಡ್ಸ್. ನಾವಿಲ್ಲಿ ಕಾಪರ್ ಮತ್ತು ನಿಕ್ಕಲ್ ಎಕ್ಸಾಂಪಲ್ ತೊಗೊಂಡಿದ್ವಿ. ಹಿಯರ್ ಕಾಪರ್ ಈಸ್ ಸಾಲ್ವೆಂಟ್ ಆ್ಯಂಡ್ ನಿಕ್ಕಲ್ ಈಸ್ ಸೊಲ್ಯೂಟ್. ಫ್ರೆಂಡ್ಸ್, ನಾನು ಇಲ್ಲಿ ಇನ್ನೊಂದು ಜನರಲ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ ವಾಟರ್ ತೊಗೊಳ್ಳಿ ಆ್ಯಂಡ್ ನೀವು ಅದಕ್ಕೆ ಶುಗರ್ ಆ್ಯಡ್ ಮಾಡಿ. ಆ ಶುಗರ್ ವಾಟರ್ಲಿ ಕಂಪ್ಲೀಟಾಗಿ ಡಿಸಾಲ್ವ್ ಆಗುತ್ತೆ. ಹಾಗೆ ನೀವು ಅಲ್ಲಿ ವಾಟರ್ ಬಂದುಬಿಟ್ಟು ಸಾಲ್ವೆಂಟ್ ಆ್ಯಂಡ್ ಶುಗರ್ ಈಸ್ ಸೊಲ್ಯೂಟ್. ಸೊ ಇಫ್ ಯು ಕೀಪ್ ಆನ್ ಆ್ಯಡ್ ಶುಗರ್ ಇನ್ ಟು ದಟ್ ವಾಟರ್ ಅಟ್ ಒಂದು ಸ್ಟೇಜ್ವರೆಗೂ ಮಾತ್ರ ಕಂಪ್ಲೀಟ್ ಶುಗರು ಡಿಸಾಲ್ವ್ ಆಗುತ್ತೆ ವಾಟ್ರಲ್ಲಿ. ನೀವು ಹಾಗೆ ಶುಗರ್ನ ಆ್ಯಡ್ ಮಾಡ್ತಾ ಹೋದಂಗಲ್ಲ, ಒಂದು ಟೈಮಲ್ಲಿ ಆ ಶುಗರ್ ಕಂಪ್ಲೀಟಾಗಿ ಡಿಸಾಲ್ವ್ ಆಗಲ್ಲ. ಅಂದರೆ ಇದರ ಅರ್ಥ ವಾಟರ್ಗೂ ಸಹ ಒಂದು ಸಾಲ್ಯುಬಿಲಿಟಿ ಲಿಮಿಟ್ ಅಂತ ಇರುತ್ತೆ. ಅದನ್ನು ಕ್ರಾಸ್ ಮಾಡಿದರೆ ಶುಗರು ಡಿಸಾಲ್ವ್ ಆಗಲ್ಲ, ಅದು ಹಾಗೆ ಪ್ರೆಸಿಪಿಟೇಟ್ ಆಗಿ ಉಳ್ಕೊಂಡ್ಬಿಡುತ್ತೆ. ಸೊ ಇದರ ಅರ್ಥ ಇಲ್ಲಿನೂ ಸಹ ಈ ಕಾಪರ್ ಇಸ್ ಸಾಲ್ವೆಂಟ್ ಆ್ಯಂಡ್ ನಿಕ್ಕಲ್ ಇಸ್ ಸೊಲ್ಯೂಟ್. ಇಲ್ಲಿ ನಾನು ನಿಕ್ಕಲ್ ಕಾಪರ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಅಪ್ ಟು ವಾಟ್ ಎಕ್ಸ್ಟೆಂಟ್ವರೆಗೂ ನಾನು ಈ ರೀತಿ ಆ್ಯಡ್ ಮಾಡ್ಬೋದು. ಸೊ ಇದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಕೆಲವೊಂದು ರೂಲ್ಸ್ ಇದ್ದಾವೆ. ದೋಸ್ ರೂಲ್ಸ್ ಆರ್ ಕಾಲ್ಡ್ ಹ್ಯೂಮ್-ರುದರಿ ರೂಲ್ಸ್. ಸೊ ವಿ ವಿಲ್ ಸಿ ಒನ್ ಬೈ ಒನ್ ದೋಸ್ ರೂಲ್ಸ್ ಫ್ರೆಂಡ್ಸ್. ಹ್ಯೂಮ್-ರುದರಿ ರೂಲ್ಸ್. ಸೊ ಫಸ್ಟ್ ಬಂದ್ಬಿಟ್ಟು ಅಟಾಮಿಕ್ ಸೈಜ್ ಫ್ಯಾಕ್ಟರ್ ಫ್ರೆಂಡ್ಸ್. ಅಟಾಮಿಕ್ size factor. So for complete solubility, size difference, this should be less than 8%. ಸೊ ನಾವು ಈಗ ಎರಡು ಮೆಟಲ್ ತೊಗೊಂಡಿದ್ವಿ, A+B, ಅವೆರಡು ಕಂಪ್ಲೀಟಾಗಿ ಸಾಲ್ಯುಬಲ್ ಆಗಬೇಕಂದ್ರೆ ಅದರ ಅಟಾಮಿಕ್ ರೇಡಿಯಸ್ ಬಂದ್ಬಿಟ್ಟು ಲೆಸ್ ದೆನ್ 8% ಇದ್ರೇ ಕಂಪ್ಲೀಟಾಗಿ ಸಾಲ್ಯುಬಲ್ ಆಗುತ್ತೆ. If it is more than 15%, solubility becomes limited. ಸೊ ಇದಕ್ಕೆ ಎಕ್ಸಾಂಪಲ್ಸ್ ನೋಡೋದಾದ್ರೆ ಫ್ರೆಂಡ್ಸ್, ಕಾಪರ್ ಆ್ಯಂಡ್ ನಿಕ್ಕಲ್ ಆ್ಯಂಡ್ ಗೋಲ್ಡ್ ಆ್ಯಂಡ್ ಸಿಲ್ವರ್, ಈ ಟೂ ಸಿಸ್ಟಮ್ ಕಂಪ್ಲೀಟ್ ಸಾಲ್ಯುಬಲ್ ಆಗುತ್ತೆ ಫ್ರೆಂಡ್ಸ್. ನಿಕ್ಕಲ್ ಇನ್ ಕಾಪರ್ ಆ್ಯಂಡ್ ಸಿಲ್ವರ್ ಇನ್ ಗೋಲ್ಡ್. ಯಾಕೆಂದರೆ ಇದರ ಸೈಜ್ ಡಿಫ್ರೆನ್ಸ್ ಬಂದ್ಬಿಟ್ಟು ಲೆಸ್ ದ್ಯಾನ್ 8% ಇದೆ. ಸೊ ಹಾಗಾಗಿ ಈ ಟೂ ಎಲಿಮೆಂಟ್ಸ್ ಕಂಪ್ಲೀಟಾಗಿ ದೇ ಶೋ ಕಂಪ್ಲೀಟ್ ಸಾಲಿಡ್ ಸಾಲ್ಯುಬಿಲಿಟಿ ಫ್ರೆಂಡ್ಸ್. ಕಾಪರ್, ನಿಕ್ಕಲ್ ಆ್ಯಂಡ್ ಗೋಲ್ಡ್, ಸಿಲ್ವರ್. ಇದು ಬಂದ್ಬಿಟ್ಟು ಅಟಾಮಿಕ್ ಸೈಜ್ ಫ್ಯಾಕ್ಟರ್. ದಿಸ್ ಇಸ್ ಒನ್ ಫ್ಯಾಕ್ಟರ್. ಸೆಕೆಂಡ್, ಎಲೆಕ್ಟ್ರೋನೆಗೆಟಿವಿಟಿ factor. So what is this electronegativity andre? It is the ability of the atom to attract shared pair of electrons anbittu. So this electronegative difference between solute and solvent, if it is very high, then solubility becomes very less. So that's why this electronegativity difference should be very low. So then only elements show maximum solubility, then only maximum or complete solubility friends. So if it metal show difference is very high, then what happens? So ಅವಾಗ ಏನಾಗುತ್ತಂದ್ರೆ ನಮಗೆ ಸಾಲಿಡ್ ಸೊಲ್ಯೂಷನ್ ಫಾರ್ಮ್ ಆಗಲ್ಲ, ರಾದರ್ ದನ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್. ಇಫ್ ಡಿಫರೆನ್ಸ್ ಈಸ್ ಹೈ, it forms compound.
ದಿಸ್ ಕಾಂಪೌಂಡ್ ಈಸ್ ಡಿಫ್ರೆಂಟ್ ದ್ಯಾನ್ ಸಾಲಿಡ್ ಸೊಲ್ಯೂಷನ್ ಫ್ರೆಂಡ್ಸ್. ಇದು ಕಾಂಪೌಂಡ್ ಅಂದರೆ ಇದು ಸಾಲಿಡ್ ಸೊಲ್ಯೂಷನ್ಗಿಂತ ಇದು ಬೇರೆ. ವಾಟ್ ಈಸ್ ಕಾಂಪೌಂಡ್ ಅಂತ ಹೇಳೋದಾದರೆ ಇದು ಒಂದು ಫಿಕ್ಸ್ಡ್ ಕಾಂಪೋಸಿಷನಲ್ಲಿ ಫಾರ್ಮ್ ಆಗುವಂಥ ಒಂದು ಎಲಿಮೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ದಿಸ್ ಕ್ರಿಸ್ಟಲ್ ಸ್ಟ್ರಕ್ಚರ್ ಈಸ್ ಡಿಫ್ರೆಂಟ್ ದ್ಯಾನ್ ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ನಾನು ಸಾಲಿಡ್ ಸೊಲ್ಯೂಷನ್ ಡೆಫಿನೇಷನಲ್ಲಿ ಇಲ್ಲಿ ತೋರಿಸಿದ್ದೆ. ಈ ಎಗೆ ಒಂದು ಕ್ರಿಸ್ಟಲ್ ಸ್ಟ್ರಕ್ಚರ್ ಇದೆ ಆ್ಯಂಡ್ ಬಿಗೆ ಒಂದಿದೆ. ಬಟ್ ಫೈನಲ್ ಆಗಿ ಇಲ್ಲಿ ಬರುವಂಥ ಈ ಸಾಲಿಡ್ ಸೊಲ್ಯೂಷನು ಡೆಫಿನೆಟ್ಲಿ ಇವೆರಡರಲ್ಲಿ ಒಂದಾಗಿರುತ್ತೆ ಅಂತ ಹೇಳಿದ್ದೆ. ಇಲ್ಲಿ ನೋಡಿ, ಇದು FCC ಕಾಪರ್ ಆ್ಯಂಡ್ HCP ಜಿಂಕ್. ಇಲ್ಲಿ ಫೈನಲಾಗಿ ಬಂದಿರೋಂಥ ಸಾಲಿಡ್ ಸೊಲ್ಯೂಷನ್ FCC ಇದೆ, ಎರಡರಲ್ಲಿ ಒಂದಿದೆ. ಬಟ್ ಇನ್ ಕೇಸ್ ಆಫ್ ಕಾಂಪೌಂಡ್ ಇದು ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ದಿಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಾಲಿಡ್ ಸೊಲ್ಯೂಷನ್ ಆ್ಯಂಡ್ ಕಾಂಪೌಂಡ್ ಫ್ರೆಂಡ್ಸ್. ಆ್ಯಂಡ್ ಥರ್ಡ್ ಫ್ಯಾಕ್ಟರ್ ಈಸ್ ವ್ಯಾಲೆನ್ಸಿ. The valency difference it should be 0 for complete solubility. ಅಂದರೆ ವ್ಯಾಲೆನ್ಸಿ ಡಿಫ್ರೆನ್ಸ್ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ನಮಗೆ ಒಳ್ಳೆಯದು. ಕಡಿಮೆ ಇದ್ದಷ್ಟು ಜಾಸ್ತಿ ಕಂಪ್ಲೀಟ್ ಸಾಲಿಬಿಲಿಟಿ. ಇಫ್ ಇಟ್ ಈಸ್ ವ್ಯಾಲೆನ್ಸಿ ಡಿಫ್ರೆನ್ಸ್ ಈಸ್ ಮೋರ್, ದೆನ್ ಸಾಲಿಬಿಲಿಟಿ ಬಿಕಮ್ಸ್ ಲಿಮಿಟೆಡ್ ಅಗೇನ್. ಸೊ ಫಾರ್ ಕಂಪ್ಲೀಟ್ ಸಾಲಿಬಿಲಿಟಿ, ಸಾಲಿಡ್ ಸಾಲಿಬಿಲಿಟಿ, valency difference should be 0. So then only it shows complete solubility difference. If it is valency difference is more than 0, so solubility shows some limited up to some extent ವರೆಗೆ ಮಾತ್ರನೇ ಸಾಲಿಡ್ ಸಾಲಿಬಿಲಿಟಿ ತೋರಿಸುತ್ತೆ. ಸೊ ಇದು ಬಂದ್ಬಿಟ್ಟು ವ್ಯಾಲೆನ್ಸಿ ಫ್ಯಾಕ್ಟರ್ ಫ್ರೆಂಡ್ಸ್. ನೆಕ್ಸ್ಟ್ ಫೋರ್ತ್ ಫ್ಯಾಕ್ಟರ್ ಬಂದ್ಬಿಟ್ಟು ಕ್ರಿಸ್ಟಲ್ ಸ್ಟ್ರಕ್ಚರ್. Same crystal structure forms unlimited solubility difference. If metal element A and B both are same crystal structure, then solubility becomes more. Same crystal structure, they show unlimited solubility. Unlimited solubility. ಫ್ರೆಂಡ್ಸ್, ಇಲ್ಲಿ ಎಕ್ಸಾಂಪಲ್ಸ್ ಒಂದು ನೋಡೋದಾದರೆ ಅಲ್ಯೂಮಿನಿಯಂ ಅಂಡ್ ಕಾಪರ್ ಬೋತ್ ಆರ್ FCC metals. This is also FCC and this is also FCC, but they show limited solubility. ಯಾಕೆ ಅಂತಂದರೆ ಅದರ್ 3 ಫ್ಯಾಕ್ಟರ್ಸ್ ಏನಿದಾವಲ್ಲ ಅದರಲ್ಲಿ ಇದು ಅನ್ಫೇವರಬಲ್ ಆಗಿದೆ. ಈ ಕ್ರಿಸ್ಟಲ್ ಸ್ಟ್ರಕ್ಚರಲ್ಲಿ ಮಾತ್ರ ಇದು ಫೇವರಬಲ್ ಆಗಿದೆ, ಬಟ್ ಅದರ್ 3 ಫ್ಯಾಕ್ಟರ್ ಇದು ಅನ್ಫೇವರಬಲ್. ಹಾಗಾಗಿ ಇದರ ಸಾಲಿಬಿಲಿಟಿ ಲಿಮಿಟೆಡ್ ಸಾಲಿಬಿಲಿಟಿ ಇರುತ್ತೆ. ಓಕೆ, ಸೊ ಅದೆಷ್ಟು ಅಂತಂದರೆ ಮ್ಯಾಕ್ಸಿಮಮ್ ಸಾಲಿಬಿಲಿಟಿ ಆಫ್ ಕಾಪರ್ ಇನ್ ಅಲ್ಯೂಮಿನಿಯಂ ಈಸ್ ಓನ್ಲಿ 5.6% ಫ್ರೆಂಡ್ಸ್. ಕಾಪರ್ ಇನ್ ಅಲ್ಯೂಮಿನಿಯಂ. ಸೊ ದಿಸ್ ಈಸ್ ದ ಹ್ಯೂಮ್-ರುದರಿ ರೂಲ್ಸ್ ಫ್ರೆಂಡ್ಸ್. ನೆಕ್ಸ್ಟ್ ಟೈಪ್ ಆಫ್ ಸಾಲಿಡ್ ಸೊಲ್ಯೂಷನ್ ಯಾವುದಂದರೆ ಇಂಟರ್ಸ್ಟಿಷಿಯಲ್ ಸಾಲಿಡ್ ಸೊಲ್ಯೂಷನ್ ಫ್ರೆಂಡ್ಸ್. Interstitial solid solution. So what is this interstitial solid solution andre? The solute atoms in interstitial solid solution sit in the white space of the metal lattices. The solute atoms in interstitial solid solution sit in the white spaces of the metal lattice. ಸೊ ಇದು ನಾನು ಯಾವ ರೀತಿ ಅಂತ ಡ್ರಾ ಮಾಡ್ತೀನಿ ನೋಡಿ ಫ್ರೆಂಡ್ಸ್.
ಸೊ ಇದು ಬಂದ್ಬಿಟ್ಟು ಸಾಲ್ವೆಂಟ್, ದಿಸ್ ಇಸ್ ಸಾಲ್ವೆಂಟ್. ಹಿಯರ್ ಸಲ್ಯೂಟ್ ಈಸ್ ಇಲ್ಲಿ ಕಾಣಿಸ್ತಿರೋಂಥ ಈ ವೈಡ್ ಸ್ಪೇಸಲ್ಲಿ ಸಲ್ಯೂಟ್ ಆಕ್ಯುಪೈ ಆಗುತ್ತೆ. ಸೊ ದೀಸ್ ಆರ್ ದ ವೈಡ್ ಸ್ಪೇಸ್ ಅಂಡ್ ದಿಸ್ ದ ಇಂಟರ್ಸ್ಟಿಷಿಯಲ್ ಸಾಲ್ಯೂಟ್ ಸೊಲ್ಯೂಷನ್ ಅಂತ ಕರಿತೀವಿ ಫ್ರೆಂಡ್ಸ್. ದಿಸ್ ಈಸ್ ಇಂಟರ್ಸ್ಟಿಷಿಯಲ್ ಎಲಿಮೆಂಟ್. ಸೊ ಇದಕ್ಕೆ ನಾವು ಯೂನಿಟ್ ಸೆಲ್ ಡ್ರಾ ಮಾಡಿ ಯೂನಿಟ್ ಸೆಲ್ಲಲ್ಲಿ ಯಾವ ರೀತಿ ಅಟಾಮಿಕ್ ಅರೇಂಜ್ಮೆಂಟ್ ಇರುತ್ತೆ ಅಂತ ತೋರಿಸಿ ನೋಡಿ. ಫಸ್ಟ್ ಆಫ್ ಆಲ್ ಇದಕ್ಕೆ ಎಕ್ಸಾಂಪಲ್ ಯಾವುದು ಅಂದರೆ ಐರನ್ ಅಂಡ್ ಕಾರ್ಬನ್. ಸೊ ಐರನ್ ಆಟಮ್ಸ್ located at 8 corners. This is alpha iron. Okay, alpha iron. So iron atoms located at 8 corners, and ಈ ಯೂನಿಟ್ ಸೆಲ್ಲಲ್ಲಿ ಇಂಟರ್ಸ್ಟಿಷಿಯಲ್ ವಾಯ್ಡ್ ಲೊಕೇಶನ್ ಎಲ್ಲಿ ಅಂತ ಅಂದ್ಬಿಟ್ಟು ನಿಮಗೆ ಇದು ಗೊತ್ತಿರಲಿ. ವಾಯ್ಡ್ಸಲ್ಲಿ ದೇರ್ ಆರ್ 2 kinds ಆಫ್ ವಾಯ್ಡ್ಸ್. ಫಸ್ಟ್ ಬಂದ್ಬಿಟ್ಟು ಅಕ್ಟಾಹೆಡ್ರಲ್ ವಾಯ್ಡ್ ಆ್ಯಂಡ್ ಅನದರ್ ಒನ್ ಇಸ್ ಟೆಟ್ರಾಹೆಡ್ರಲ್ ವಾಯ್ಡ್ ಅಂದ್ಬಿಟ್ಟು. ಸೊ ಇಲ್ಲಿ ನೀವು ನೋಡ್ಬೋದು ವಾಯ್ಡ್ಸಲ್ಲಿ 2 types ಆಫ್ ವಾಯ್ಡ್ಸ್, ಟೆಟ್ರಾಹೆಡ್ರಲ್ ವಾಯ್ಡ್ ಆ್ಯಂಡ್ ಅಕ್ಟಾಹೆಡ್ರಲ್ ವಾಯ್ಡ್. ಸೊ ಅದು ಟೆಟ್ರಾಹೆಡ್ರಲ್ ಅಕ್ಟಾಹೆಡ್ರಲ್ ಈ ರೀತಿ ಇರುತ್ತೆ ಫ್ರೆಂಡ್ಸ್. ಸೊ ದಿಸ್ ಈಸ್ ಟೆಟ್ರಾಹೆಡ್ರಲ್ and wide is exactly at center of this tetrahedron ಇರುತ್ತೆ. ಅಕ್ಟಾಹೆಡ್ರಲ್ ಬಂದ್ಬಿಟ್ಟು ಇದೇ ರೀತಿ, ಅಂಡ್ ಈ ವೈಡ್ ಸ್ಪೇಸ್ ಬಂದ್ಬಿಟ್ಟು ಎಕ್ಸಾಕ್ಟ್ಲಿ ಸೆಂಟ್ರಲ್ಲಿ ಇರುತ್ತೆ. ಸೊ ಈ ಸ್ಪೇಸ್, ಈ ವೈಡ್ ಖಾಲಿ ಜಾಗ ಯೂನಿಟ್ ಸೆಲ್ಲಲ್ಲಿ ಎಲ್ಲಿರುತ್ತೆ ಅಂದರೆ ಎಕ್ಸಾಕ್ಟ್ಲಿ ಇನ್ ಕೇಸ್ ಆಫ್ BCC ಅಲಾಂಗ್ ಎಡ್ಜ್ ಸೆಂಟರ್. ಸೊ ದಿಸ್ ಈಸ್ ದ ಒನ್ ಫೇಸ್, ಕ್ಯೂ ಫೇಸ್, ಇದು ಒಂದು ಎಡ್ಜು. ಎಕ್ಸಾಕ್ಟ್ಲಿ ಈ ಎಡ್ಜ್ ಸೆಂಟರಲ್ಲಿ ಈ ವೈಡ್ ಸ್ಪೇಸ್ ಅನ್ನೋದು ಇರುತ್ತೆ ಫ್ರೆಂಡ್ಸ್. ಯಾವುದು ಈ ಅಕ್ಟಾಹೆಡ್ರಲ್ ವೈಡ್ ಅಂತ ಏನು ಹೇಳಿದಲ್ವಾ, ಇಲ್ಲಿ ಈ ವೈಡ್ ಸೆಂಟ್ರಲ್ಲಿ ಇರುತ್ತೆ. ಇದೇ ರೀತಿ ಕ್ಯೂಬಲ್ಲಿರೋಂಥ 12 ಎಡ್ಜ್ ಸೆಂಟ್ರಲ್ಲಿ ಸಹ ಅಕ್ಟಾಹೆಡ್ರಲ್ ವೈಡ್ಸ್ ಇರುತ್ತೆ. ಸೊ ಕಾರ್ಬನ್ ಆಲ್ವೇಸ್ ಪ್ರಿಫರ್ ಟು ಸಿಟ್ ಅಟ್ ಅಕ್ಟಾಹೆಡ್ರಲ್ ವೈಡ್ಸ್ ಫ್ರೆಂಡ್ಸ್. ಸೊ ಇದಿಷ್ಟು solid solution concept friends. Thanks for watching.